ಆಡಬೇಕಂತ ವಿನಂತಿ. ಪೂಜ್ಯ ದೇವೇಗೌಡ ಅಪ್ಪಾಜಿಯವರ ಪಾದಕಮಲಕ್ಕೆ ನಮಿಸುತ್ತಾ ನಮ್ಮ ಕುಮಾರಣ್ಣವರನ್ನು ಇಂದು ನೆನೆಯುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲ ಜಿಲ್ಲಾ ಮುಖಂಡರೇ, ನಮ್ಮ ರಾಜ್ಯ ಯುವ ಮುಖಂಡ ರಾಜ್ಯಾಧ್ಯಕ್ಷರಾದ ನಮ್ಮ ನಿಖಿಲ್ ಕುಮಾರಣ್ಣನವರೇ, ಎಲ್ಲರಿಗೂ ನಮಿಸುತ್ತಾ ಹಾಗೂ ಏನು ಬಂಗಾರಪೇಟೆಯ ನಮ್ಮ ಕಾರ್ಯಕರ್ತ ಬಂಧುಗಳೇ, JDS ಮುಖಂಡರೇ, ಈ ದಿನ ನಮ್ಮ ನಿಖಿಲ್ ಕುಮಾರಣ್ಣ ಅವರು ಈ ನಮ್ಮ ತಾಲೂಕಿಗೆ ಆಗಮಿಸಿರೋದು ಎಲ್ಲರಿಗೂ ಹೆಮ್ಮೆಯ ವಿಷಯ. ಏನು 2 ವರ್ಷದಿಂದ ನಮ್ಮ ತಾಲೂಕಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಆಗ್ತಾ ಇದೆ, ಯಾವ ರೀತಿ ಆಗ್ತಾ ಇಲ್ಲ ತಮಗೆಲ್ಲರಿಗೂ ತಿಳಿದಿರೋ ವಿಷಯನೇ. ಏನು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಪರವಾಗಿ, ರೈತರ ಪರವಾಗಿ ಮುಂದೆ ಕೆಲಸ ಮಾಡೋ ಅಂಥ ಪಕ್ಷ ಕುಮಾರಣ್ಣನವರು. ತಮಗೆಲ್ಲ ಗೊತ್ತಿದೆ, ನಮ್ಮ ಕುಮಾರಣ್ಣನವರು ಎರಗೋಳು ಯೋಜನೆ ಎಷ್ಟು 50ರಿಂದ 52 ಹಳ್ಳಿಗಳಿಗೆ ಇಲ್ಲಿ ಅನುಕೂಲ ಆಗಿದೆ. ನಮ್ಮ ಪ್ರಾದೇಶಿಕ ಪಕ್ಷ ಬಂದ್ರೇ ನಮ್ಮ ರೈತರ ಪರವಾಗಿ, ನಮ್ಮ ಜನಗಳ ಪರವಾಗಿ ಯೋಚನೆ ಮಾಡೋ ಅಂಥದ್ದು, ಅನುಕೂಲ ಮಾಡಿಕೊಡೋ ಅಂಥದ್ದು ಪಕ್ಷ. ನಿಮಗೆಲ್ಲ ತಿಳಿದಿದೆ, ಕುಮಾರಣ್ಣನವರ ಹಲವಾರು ಜನಪರ ಯೋಜನೆಗಳು ನಮ್ಮವ್ರಿಗೂ ಮುಟ್ಟಿದೆ. ಹಂಗಾಗಿ ತಾವೆಲ್ಲರನ್ನಲ್ಲೂ ಕೇಳ್ಕೊಳ್ಳೋದು, ಎಲ್ಲರೂ ನಮ್ಮ ನಿಖಿಲ್ ಅವರ ಕೈ ಬಲಪಡಿಸಿ ಮುಂದಿನ ಏನು 2028ರ ಚುನಾವಣೆಯಲ್ಲಿ ನಮ್ಮ JDS ಪಕ್ಷನ ಬೆಂಬಲಿಸೋ ಮುಖಾಂತರ ಕುಮಾರಣ್ಣನವರ ಕರ್ನಾಟಕದ ಮುಖ್ಯಮಂತ್ರಿ ಆಗೋವಂಥ ಎಲ್ಲ ಥರ ಯೋಜನೆಗಳಲ್ಲಿ ನೀವೆಲ್ಲ ಪಕ್ಷ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡೋದ್ ಮುಖಾಂತರ ತಾವೆಲ್ಲರೂ ಜನತಾ JDS ಪಕ್ಷನ ಬೆಂಬಲಿಸಬೇಕು ಅಂತ ಕೋರ್ಕೊಳ್ತಾ ಎಲ್ಲರಿಗೂ ನಮಸ್ಕರಿಸ್ತೀನಿ. ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ರೈತರು ಎಷ್ಟು ಮುಖ್ಯ ಮತ್ತು ರೈತರಿಗಾಗಿರುವಂಥ ಪಕ್ಷ ಎಷ್ಟು ಮುಖ್ಯ ಅಂತ ತಿಳಿಸ್ಕೊಟ್ಟಂತ ನಮ್ಮ ರಾಜ್ಯಾಧ್ಯಕ್ಷರು ರಶ್ಮಿ ರಾಮೇಗೌಡ